ಕಿತ್ಬಿಟ್ಟು ಆಚೆ ಇಟ್ರೆ ಅದು ಆಲ್ಮೋಸ್ಟ್ 8 to 9 months ಅದಕ್ಕೆ ಏನು ಹಾಳಾಗಲ್ಲ ಅಂತ ಒಂದು ಸ್ಪೆಷಲ್ ವೆರೈಟಿ ಆಪಲ್ ಅದು. ಅದರದ್ದು ಸ್ಟೆಮ್ ಸೆಲ್ಸ್ ನಮ್ಮ ಹ್ಯೂಮನ್ ಸ್ಟೆಮ್ ಸೆಲ್ಸ್ಗೆ ಬಹಳ ಕ್ಲೋಸ್ ಆಗಿ ಮ್ಯಾಚ್ ಆಗೋದು. ಸೊ ಸೈಂಟಿಸ್ಟ್ಗಳು ಏನ್ ಮಾಡಿದ್ರು, ನಮ್ಮ ಒಂದು ರಿಸರ್ಚ್ ಎನ್ವೈರನ್ಮೆಂಟ್ ಅಲ್ಲಿ ಹ್ಯೂಮನ್ ಸ್ಟೆಮ್ ಸೆಲ್ಸ್ ನ ಕಲ್ಚರ್ ಮಾಡ್ತಾ ಇದ್ರು. ಬೆಳೆಸಕ್ ಟ್ರೈ ಬೆಳೆಸೋದು. ಅದರಲ್ಲಿ 2 ತರ ಟ್ರೇ ಅಲ್ಲಿ ಇಟ್ಕೊಂಡು ಒಂದರಲ್ಲಿ 1% ಈ ಮ್ಯಾಲಿಸ್ ಡೊಮೆಸ್ಟಿಕ್ ಆದ ಸ್ಟೆಮ್ ಸೆಲ್ಸ್ ಹಾಕೋದು. ಅದು ಇವಾಗ ನೆಕ್ಸ್ಟ್ ಚೆಕ್ ಮಾಡಿದೆ, ಒಂದರಲ್ಲಿ ಏನು ಹಾಕಿಲ್ಲ, ಒಂದರಲ್ಲಿ 1% ಇದೆ ಹಾಕಿದಾಗ ಈ ಬರೀ ಹ್ಯೂಮನ್ ಸ್ಟೆಮ್ ಸೆಲ್ಸ್ ಇರೋ ಕಲ್ಚರ್ ಅಲ್ಲಿ ಗ್ರೋತ್ ಆಗಿರೋಗಿಂತ 80% ಹೆಚ್ಚಿಗೆ, ಇದು 100% ಆಗಿದೆ, ಅದಕ್ಕಿಂತ 80% ಹೆಚ್ಚಿಗೆ ಈ ಮ್ಯಾಲಿಸ್ ಡೊಮೆಸ್ಟಿಕಾ ಸ್ಟೆಮ್ ಸೆಲ್ಸ್ ಹಾಕಿರೋದು. ಅದರಲ್ಲಿ ಸೈಂಟಿಸ್ಟ್ ಗೊತ್ತಾಯ್ತು, ಈ ಪ್ಲಾಂಟ್ ಸ್ಟೆಮ್ ಸೆಲ್ಸ್ ನಾವು ಹಾಕಿದಾಗ ನಮ್ಮ ಸ್ಟೆಮ್ ಸೆಲ್ಸ್ ನ ಆಕ್ಟಿವೇಟ್ ಮಾಡತ್ತೆ, ಅದನ್ನ ರಿಜೆನರೇಟ್ ಮಾಡಿ ಅದನ್ನ ಕೆಲಸ ಮಲ್ಟಿಪ್ಲಿಕೇಶನ್ ಮಾಡಕ್ಕೆ, ಇನ್ಕ್ರೀಸ್ ಮಾಡಕ್ಕೆ, ಸ್ಟೆಮ್ ಸೆಲ್ಸ್ ಕೌಂಟ್ ಇನ್ಕ್ರೀಸ್ ಮಾಡಕ್ಕೆ ಹೆಲ್ಪ್ ಆಗತ್ತೆ. ಆ ಒಂದು ಇದು. ಸೊ ಅದೇ ತರ ಇನ್ನೊಂದು ರೆಡ್ ಗ್ರೇಪ್ಸ್, ಆ ರೆಡ್ ಗ್ರೇಪ್ಸ್ ಅದರ ಬೊಟಾನಿಕಲ್ ಹೆಸರು ಬಂದ್ಬಿಟ್ಟು ಸೋಲಾರ್ ವಿಟ್ಸ್. ಇದು ಬಹಳ ಪವರ್ಫುಲ್ ಇಂಗ್ರೀಡಿಯೆಂಟು. ಇದರದ್ದು ಸ್ಟೆಮ್ ಸೆಲ್ಸ್ ನಮ್ಮ ಹ್ಯೂಮನ್ ಸ್ಟೆಮ್ ಸೆಲ್ಸ್ಗೆ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಸ್ಟೆಮ್ ಸೆಲ್ಸ್ ನ ಆಕ್ಟಿವೇಟ್, ಸ್ಪೆಷಲಿ ಸ್ಕಿನ್ ಅಲ್ಲಿ ಇರೋದು ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಇಂದ ನಮ್ಮ ಪ್ರೊಟೆಕ್ಷನ್ ಕೊಡುತ್ತೆ, ಮತ್ತೆ ಕೊಲೆಜನ್ ಪ್ರೊಡಕ್ಷನ್ ಅಲ್ಲೂ ಇನ್ಕ್ರೀಸ್ ಮಾಡುತ್ತೆ. ಸೊ ಇದು 2 ಬಿಟ್ಟು ಅದಕ್ಕೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ. ಹಂಗಂದ್ರೆ ಟಾಕ್ಸಿನ್ಸ್ ರಿಮೂವ್ ಮಾಡೋಕ್ಕೂ ಕೆಪಾಸಿಟಿ ಇದೆ ಈ ಪ್ಲಾಂಟ್ ಸ್ಟೆಮ್ ಸೆಲ್ಸ್. ಇಷ್ಟು ಇದ್ರ ಜೊತೆಗೆ ಈ 2 ಪ್ಲಾಂಟ್ ಸ್ಟೆಮ್ ಸೆಲ್ಸ್, ಅದು ಸೋಲಾರ್ ವಿಟ್ಸ್, ರೆಡ್ ಗ್ರೇಪ್ಸ್ ಮತ್ತೆ ಗ್ರೀನ್ ಆಪಲ್ದು ಈ ಮ್ಯಾಲಿಸ್ ಡೊಮೆಸ್ಟಿಕಾ, ಇದು 2 ಸ್ಟೆಮ್ ಸೆಲ್ಸ್ ಹಾಕಿ ಜೊತೆಗೆ ನಾವು ಇನ್ಕ್ಲೂಡ್ ಮಾಡಿರೋದು 9 ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ದೇಹದಲ್ಲಿ ಯಾವುದೇ ಕಾಯಿಲೆ ಬರಬೇಕು ಅಂದ್ರೆ ಒಂದೇ ಒಂದು ಕಾರಣ, ನಮ್ಮ ಜೀವಕೋಶಗಳು ಮಾಡಬೇಕಾಗಿರೋ ಕೆಲಸ ಮಾಡಕ್ ಆದಾಗ, ದಟ್ ಈಸ್ ಸೆಲ್ಯುಲಾರ್ ಮ್ಯಾಲ್ ಫಂಕ್ಷನ್ ಅಂತ ಹೇಳ್ತಾರೆ. ಅಂತ ಒಂದು ಸ್ಥಿತಿ ಬಂದಾಗ ನಮ್ಗೆ ಕಾಯಿಲೆ ಬರುತ್ತೆ. ಈಗ ನಮ್ಮ ಜೀವಕೋಶಗಳು ಯಾಕೆ ಮ್ಯಾಲ್ ಫಂಕ್ಷನ್ ಆಗತ್ತೆ, ಯಾಕೆ ಅದು ಮಾಡ್ಬೇಕಾಗಿರೋ ಕೆಲಸ ಮಾಡಕ್ ಅದಕ್ಕೆ 2 ಕಾರಣ. ಒಂದು ಬಂದ್ಬಿಟ್ಟು ಇದು ಡಿಫಿಷಿಯನ್ಸಿ. ಹಾಗಾದ್ರೆ ಈ ಜೀವಕೋಶಗಳಿಗೆ ಬೇಕಾಗಿರೋ ಪೋಷಕ ನ್ಯೂಟ್ರಿಷನ್ ಯಾವಾಗ ಅದು ಸಿಗದೆ ಬರುತ್ತೋ ಆವಾಗ ಅದು ವೀಕ್ ಆಗತ್ತೆ, ಅದು ಹಾಳಾಗತ್ತೆ, ಅದು ಮಾಡ್ಬೇಕಾಗಿರೋ ಕೆಲಸ ಮಾಡಕ್ಕಾಗಲ್ಲ. 2ನೇದು ಬಂದ್ಬಿಟ್ಟು ಟಾಕ್ಸಿಸಿಟಿ ಅಂತ ಹೇಳ್ತಾರೆ. ಯಾಕೆ ನಮ್ಮ ಜೀವಕೋಶಗಳು ವರ್ಕ್ ಮಾಡ್ತಾ ಇರುವಾಗ ಅದರಲ್ಲೂ ರಿಯಾಕ್ಷನ್ಸ್ ಆಗತ್ತೆ, ಪ್ರೊಡ್ಯೂಸ್ ಆಗತ್ತೆ. ಆವಾಗ ಜೀವಕೋಶಗಳು 2 ತೆಗೆಯಕ್ಕೆ ನಮಗೆ ಒಳ್ಳೆ ನ್ಯೂಟ್ರಿಷನ್ ಬೇಕು, ಮತ್ತೆ ಸ್ಟ್ರಾಂಗ್ ಆಂಟಿ ಆಕ್ಸಿಡೆಂಟ್ಸ್, ಟಾಕ್ಸಿನ್ಸ್ ಅನ್ನ ತೆಗೆಯಕ್ಕೆ. ಅದಕ್ಕೆ ಅಂತ ಹೇಳ್ಬಿಟ್ಟು 9 ಇಂಗ್ರೀಡಿಯೆಂಟ್ಸ್ ಆಡ್ ಮಾಡಿದ್ದಾರೆ. ಇದರ ಜೊತೆಗೆ ಮೊದಲನೇದಾಗಿ ನಾವು ಹೇಳ್ಬೇಕಾಗಿರೋದು ಅಸೈಬರಿ ಅಂತ ಒಂದು ಸೌತ್ ಅಮೆರಿಕನ್ ಅಮೆಜಾನ್ ಫಾರೆಸ್ಟ್ ಕಾಡುಗಳಲ್ಲಿ ಬೆಳೆಯುವಂತ ಗಿಡದ್ದು ಹಣ್ಣು ಅಸೈಬರಿ, ಒಂದು ಬಹಳ ಪವರ್ಫುಲ್ ಹಣ್ಣು. ಅದರಲ್ಲಿ ಬಹಳಷ್ಟು ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಇನ್ಕ್ಲೂಡ್ ಆಗಿರೋ, ಪ್ಲಸ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಬಹಳ ಸ್ಟ್ರಾಂಗ್ ಆಗಿದೆ. ಅದರ ಜೊತೆಗೆ ಬ್ಲೂಬೆರಿ ಆಡ್ ಮಾಡಿದೆ. ಬ್ಲೂಬೆರಿಯಲ್ಲಿ ವೈಟಮಿನ್ ಎ, ವೈಟಮಿನ್ ಸಿ, ಇ, ವೈಟಮಿನ್ ಕೆ ಜೊತೆಗೆ ಫ್ಲಾವನಾಯ್ಡ್ಸ್, ಪಾಲಿಫಿನಾಯ್ಡ್ಸ್ ಎಲ್ಲ ನಮಗೆ ಪ್ರತಿಯೊಂದು ಜೀವಕೋಶಕ್ಕೆ ಬೇಕಾಗಿರೋ ಎಲ್ಲ ಪೋಷಕ ಇರುತ್ತೆ. ಅದರ ಜೊತೆಗೆ ಒಂದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ. 3ನೇದು ಬಾರ್ಲಿ ಗ್ರಾಸ್ ಎಕ್ಸ್ಟ್ರಾಕ್ಟ್. ಬಾರ್ಲಿ ಗ್ರಾಸ್ ಬಂದ್ಬಿಟ್ಟು ಒಂದು ಒಳ್ಳೆ ಫೈಬರ್ ಕಂಟೆಂಟ್ ಹೆಚ್ಚಿಗಿದೆ, ಆಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸ್ ಹೆಚ್ಚಿಗಿದೆ, ನಮ್ಮ ಸ್ಕಿನ್ಗೆ ಬಹಳ ಒಳ್ಳೆ ತರದ್ದು ಹೈಡ್ರೇಷನ್ ಇನ್ಕ್ರೀಸ್ ಮಾಡುತ್ತೆ ಬಾಡಿಯಲ್ಲಿ. ಅದು ನಮ್ಮ ವಾಟರ್ ಕಂಟೆಂಟ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಸ್ಕಿನ್ ನ ಬ್ರೈಟ್ ಮಾಡಕ್ಕೆ ಆಗುತ್ತೆ. ಅದು ಬಾರ್ಲಿ ಗ್ರಾಸ್ ಎಕ್ಸ್ಟ್ರಾಕ್ಟ್. 4ನೇದು ಕ್ಲೋರೆಲ್ಲಾ ಅಂತ ಹೇಳ್ಬಿಟ್ಟು ಈ ಕೆರೆ ನೀರೆಲ್ಲ ಸಿಗತ್ತಲ್ಲ, ಪಾಚಿ ಅಂತ ಕಾಣುತ್ತೆ, ಗ್ರೀನ್ ಕಲರ್ ಆಲ್ಗೆ, ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡೋದು ಕ್ಲೋರೆಲ್ಲಾ ಅಂತ ಹೇಳ್ಬಿಟ್ಟು ಒಂದು ಆಲ್ಗೆ. ಅದರಿಂದ ಏನಾಗುತ್ತೆ, ಪ್ಲಾಂಟ್ ಬೇಸ್ಡ್ ಅದು ಆಲ್ಗೆ. ಇದು ಆಲ್ಗೆಯಲ್ಲಿ ಇದು ನಮ್ಮ ಬಾಡಿಯಲ್ಲಿ ಅದರದ್ದು ಬಹಳಷ್ಟು ನ್ಯೂಟ್ರಿಷನ್ ಇದೆ,
ಮತ್ತೆ ಅಷ್ಟಕ್ಕೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ಅದರ ಜೊತೆಗಿದೆ. ಅದರಲ್ಲಿ ನಮ್ಮ ಬಾಡಿಯಲ್ಲಿ ಈ ಕ್ಲೋರೋಫಿಲ್ ಕಂಟೆಂಟ್ ಇರುವಾಗ ನಮಗೆ ನಮ್ಮ ಸ್ಕಿನ್ಗೆ ಬಹಳ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾವೆ. ಸೊ ಕ್ಲೋರೆಲ್ಲಾ ಜೊತೆಗೆ ಬಂದ್ಬಿಟ್ಟು ಕೋಎನ್ಸೈಮ್ Q10 ಅಂತ, ಇದೊಂದು ಬಹಳ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು. ನಮ್ಮ ಬಾಡಿಯಲ್ಲಿ ಅದು ಪ್ರೊಡ್ಯೂಸ್ ಆಗೋ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ, ಬಟ್ ಬೆಳೀತಾ ಒಂದು 30-35 ವರ್ಷ ಆದ್ಮೇಲೆ ಅದು ಕಡಿಮೆ ಆಗುತ್ತೆ. ಇದು ಬಹಳ ಮುಖ್ಯ. ಯಾಕಂದ್ರೆ ಎನರ್ಜಿ ಪ್ರೊಡಕ್ಷನ್ ನಮ್ಮ ಬಾಡಿಯಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಈ ಗ್ಲೂಕೋಸ್ ಎಲ್ಲ ಜೀವಕೋಶಗಳೊಳಗಡೆ ಹೋಗುತ್ತೆ. ನಮ್ಮ ಆಹಾರ ಮಾಡೋದ್ರಿಂದ ಗ್ಲೂಕೋಸ್ನ ತೆಗೆದು ಗ್ಲೂಕೋಸ್ ಕನ್ವರ್ಟ್ ಆಗಿ ಆ ಗ್ಲೂಕೋಸ್ ಈ ಜೀವಕೋಶಗಳು ಹೊರಡೆ ಹೋದಾಗ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಆ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು ಅಂತ ಹೇಳಿದ್ರೆ ಕೋಎನ್ಸೈಮ್ Q10 ರಿಕ್ವೈರ್ಮೆಂಟ್ ಇದೆ. ಈ ಕೋಎನ್ಸೈಮ್ Q10 ಒಂಥರ ನಮ್ಮ ಮನೆಗಳಲ್ಲೇ ಗ್ಯಾಸ್ ಇರ್ತವೆ, ಅದ್ರ ಜೊತೆ ನಾವೆಲ್ಲ ಅಡಿಗೆ ಮಾಡಕ್ಕೆ ಎಲ್ಲ ರೆಡಿ ಇರುತ್ತೆ. ಆದ್ರೆ ನಾವು ಹಚ್ಚಬೇಕು. ಆ ಲೈಟರ್ ತರ ಮಾಡೋದು, ಒಂದು ಸ್ಪಾರ್ಕ್ ತರ, ಒಂದು ಕ್ಯಾಟ್ಲಿಸ್ಟ್ ಕೆಲಸ ಮಾಡೋದು ಈ ಕೋಎನ್ಸೈಮ್ Q10. ಸೊ ಕೋಎನ್ಸೈಮ್ Q10 ಆದ್ಮೇಲೆ ಇನ್ನೊಂದು ಆಸ್ಟಾಜೆಂಟಿನ್ ಅಂತ ಹೇಳ್ಬಿಟ್ಟು ಒಂದು ಬಹಳ ಅದ್ಭುತವಾಗಿ ಒಂದು ಇಂಗ್ರೀಡಿಯೆಂಟು. ಇದು ಬಂದ್ಬಿಟ್ಟು ನಾವೆಲ್ಲ ಮನೆಗಳೆಲ್ಲ ಯೂಸ್ ಮಾಡ್ತೀವಲ್ಲ, ಅರಿಶಿಣ, ಹಲ್ದಿ, ಅದೇ ತರ ಯಾವ ತರ ಎಲ್ಲ ತರ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇದಾವೆ, ಪ್ಲಸ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್. ಅರಿಶಿಣದಿಂದ 100 times ಮೋರ್ ಪವರ್ಫುಲ್ ಆಸ್ಟಾಜೆಂಟಿನ್. ಇದು ಪಡೆಯೋದು ಒಂದು ಪ್ಲಾಂಟ್ ಆಲ್ಗೆ, ಸಮುದ್ರದಿಂದ ತೆಗೆಯೋ ಒಂದು ಆಲ್ಗೆಯಿಂದ ತೆಗಿತಾರದು. ಸೊ ಇಷ್ಟು ಇದ್ರ ಜೊತೆಗೆ omega-3, omega-6 and omega-9 ಇನ್ಕ್ಲೂಡ್ ಮಾಡಿದ್ರು. 3 ಒಮೆಗಾ ಆಸಿಡ್ಸ್ ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ, ಹಾರ್ಟ್ ಡೆವಲಪ್ಮೆಂಟ್ಗೆ ಮತ್ತೆ ಎಲ್ಲ ಟಿಶ್ಯೂ ಆರ್ಗನ್ಸ್ಗೆ ಎಲ್ಲ ಬೇಕಾಗಿರುವಂತ ಬಹಳ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್. omega-3 ಸೆಲ್ ಅಂತ ಕ್ರಿಯೇಟ್ ಮಾಡಿರೋದು ಒಂದು ಅದ್ಭುತವಾದ ಒಂದು ಬ್ಲೆಂಡ್ ಆಫ್ ಸ್ಟೆಮ್ ಸೆಲ್ಸ್ ನಮ್ಮ ಬಾಡಿನ ರಿಪೇರ್ ಮಾಡಕ್ ಕೆಪಾಸಿಟಿ ಇರೋದು. ನೆಕ್ಸ್ಟ್ ನಮ್ಮ ದೇಹದಿಂದ ಪ್ರತಿಯೊಂದು ಜೀವಕೋಶಕ್ಕೆ ಬೇಕಾಗಿರೋ ನ್ಯೂಟ್ರಿಷನ್ ಇನ್ಕ್ಲೂಡ್ ಮಾಡೋಕ್ಕೆ ಹೈ ನ್ಯೂಟ್ರಿಷನ್ ಜೊತೆಗೆ ಆಂಟಿ ಆಕ್ಸಿಡೆಂಟ್, ಸ್ಟ್ರಾಂಗ್ ಆಂಟಿ ಆಕ್ಸಿಡೆಂಟ್ಸ್ ಇಂದ ಟಾಕ್ಸಿನ್ಸ್ ಅನ್ನೆಲ್ಲ ನಮ್ಮ ಬಾಡಿಯಿಂದ ತೆಗೆಯಕ್ಕೆ ಇಷ್ಟು 3 ಮಾಡೋ ತರ ಪ್ರಾಡಕ್ಟು ಕ್ಯೂರ್ ಸೆಲ್. ಇದು ಪೌಡರ್ ಫಾರ್ಮ್ ಅಲ್ಲಿ ಬರುತ್ತೆ. ಸ್ಯಾಚೆಟ್ಸ್ ಅಲ್ಲಿ 2 ಗ್ರಾಮ್ ಸ್ಯಾಚೆಟ್ಸ್. ಈ ಸ್ಯಾಚೆಟ್ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಹಲ್ಲುಜ್ಜಕ್ಕೆ ಮುಂಚೆನೆ ಅದನ್ನ ಸ್ಯಾಚೆಟ್ನ ಕಟ್ ಮಾಡಿ ನಾಲಿಗೆ ಕೆಳಗಡೆ ಹಾಕ್ಬೇಕು. ಅದು ನಾಲಿಗೆ ಕೆಳಗಡೆ ಹಾಕಿದಾಗ ಅದರ ಅಬ್ಸರ್ವ್ ಆಗಿ ಅದು ನಮ್ಮ ದೇಹದಲ್ಲಿ ಕೆಲಸ. ಜೊತೆಗೆ ಒಳ್ಳೆ ನೀರಿನ ಅಂಶ ನಾವು ಇನ್ಕ್ರೀಸ್ ಮಾಡಬೇಕು. ಒಂದು ದಿನದಲ್ಲಿ 2-3 ಲೀಟರ್ ಮಿನಿಮಮ್ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸುಮಾರು 200 ಕಾಯಿಲೆಗಳನ್ನ ಇಂದ ಆಚೆ ಬರಕ್ಕೆ ಇದು ಸಪೋರ್ಟ್ ಮಾಡ್ತವೆ. ಇದೊಂದು ಫುಡ್ ಸಪ್ಲಿಮೆಂಟು, ನಮಗೆ ಆಹಾರದಿಂದನೇ ಬೇಕು ಎಲ್ಲ. ಅದು ಬರ್ದೇ ಬಂದಾಗ್ಲೇ ಈ ಸಪ್ಲಿಮೆಂಟ್ಸು ಮತ್ತೆ ಅದು ಕೊಡದೇ ಇದ್ರೆ ಮೆಡಿಸಿನ್ಸ್ ಕೊಡ್ಬೇಕಾಗುತ್ತೆ. ಆ ಮೆಡಿಸಿನ್ಸ್ ನ ಕಡಿಮೆ ಮಾಡೋಕ್ಕೆ ಒಂದು ರೀತಿಯಲ್ಲಿ ಒಂದು ಫುಡ್ ಸಪ್ಲಿಮೆಂಟ್ ಅಲ್ಲಿ ನಮ್ಗೆ ಒಳ್ಳೆ ತರ ಪೋಷಕ ಮತ್ತೆ ಅದ್ರ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸು ಮತ್ತೆ ನಮ್ಮ ದೇಹದಲ್ಲಿ ರೋಗ ಆಗಿರೋ ಜೀವಕೋಶಗಳನ್ನ ರಿಪೇರ್ ಮಾಡಿ ರೆಡಿ ಮಾಡಕ್ಕಾಗತ್ತೆ. ಅದರಿಂದ ಬಹಳಷ್ಟು ಇದಾಗಿದೆ, ರಿಸಲ್ಟ್ಸ್ ಬಂದಿದೆ. ಇವತ್ತಿನ ಈ ಪ್ರೋಗ್ರಾಮ್ ಅಲ್ಲಿ ನಮ್ಮ ಡಾಕ್ಟರ್ ಬಂದಿರೋದ್ರಿಂದ ನಾನು ಇಷ್ಟು ಹೇಳ್ತಾ ಈ ಪ್ರಾಡಕ್ಟ್ ಬಗ್ಗೆ ನನಗೆ ಇಷ್ಟು ಟೈಮ್ ಅವಕಾಶ ಮಾಡಿಕೊಟ್ಟಿರೋ ಮೂರ್ತಿ ಅವ್ರಿಗೂ ಮತ್ತೆ ಎಲ್ಲರಿಗೂ ಧನ್ಯವಾದಗಳು.